ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ಬಂದಿದ್ದಾರೆ. ಮೊಟ್ಟ ಮೊದಲಿಗೆ ಅವರಿಗೆ ಅಭಿನಂದನೆ ತಿಳಿಸುತ್ತಾ, ಈಗ ಇಡೀ ನಮ್ಮ ಪಂಚಾಯತಿ ಚೊಕ್ಕದಡ್ಡಿಯಿಂದ ಹಿಡಿದು ಸುಮಾರು ಒಂದು 8 ಹಳ್ಳಿಯನ್ನು ಸುತ್ತಕೊಂಡು ಎಲ್ಲ ಕಡೆಯೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. ಈಗ ನಮ್ಮ ಹಳ್ಳಿಯಲ್ಲೂ ಸುಮಾರು ಈಗಾಗಲೇ ಬೇರೆ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಡೈರಿ ವಿಚಾರ ಇರ್ಬೋದು, ಮತ್ತು ರಸ್ತೆಗಳ ವಿಚಾರ ಇರ್ಬೋದು, ಇನ್ನೂ ಅನೇಕ ವಿಚಾರಗಳು ಮಾಡಿಕೊಟ್ಟಿದ್ದಾರೆ. ನಮಗೆ ಮುಖ್ಯವಾದ ಒಂದು ವಿಚಾರ ಏನಂತಂದರೆ, ನೋಡಿ, ಈಗ 11 KV ಹೋಗಿದೆ. ಯಾಕಂದರೆ ಎಲ್ಲ ಮನೆಗಳು ಕಟ್ಟಿದ್ದಾರೆ. ಸುಮಾರು ಅಂತಂದರೆ ಈ 11 KVಯಲ್ಲಿ ಒಂದು 10ರಿಂದ 14 ಮನೆಗಳು. ಸುಮ್ಮನೆ ಹಿಂಗೆ ಮೇಲೆ ಹಾಕಿ ಒಂದು ಕಡ್ಡಿ ತಗಿಸಿದ್ರೆ ಅದು ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಸುಮಾರು ಸಲ ಎಲ್ರಿಗೂ ಹೇಳಿದರೆ ಯಾರೂ ಮನಸ್ಸು ಮಾಡಿಲ್ಲ. ದಯವಿಟ್ಟು ಇದನ್ನು ಸುಮಾರು ಸಲ ನಾವು ಎಲ್ಲ ಊರಿನ ದೊಡ್ಡ ಮನುಷ್ಯರೆಲ್ಲ ಸೇರಿ ಮಾತಾಡಿ ಎಲ್ಲ ಮಾತಾಡಿದ್ರೆ, ಈಗ ತಾನೇ ಕೂಡ ಮಾತಾಡಿದ್ರೆ ನಾವು ಗೋಪಾಲ್ ಅವರೆಲ್ಲ ಸೇರಿ ಎಲ್ಲ ಮಾತಾಡಿದ್ರೆ, ದಯವಿಟ್ಟು ಇದೊಂದು ನಮ್ದು ಏನೇ ಕೆಲಸ ಅಡಚಣೆ ಆದರೂ ಪರವಾಗಿಲ್ಲ, ನಮ್ಗೆ ಇದೊಂದು ಇಂಪಾರ್ಟೆಂಟ್ ಇದೆ. ಅದು ಯಾವ ರೀತಿ ಮಾಡಿಕೊಡ್ತೀರೋ ಕೇಳಿದ ಅದನ್ನು ಎಲ್ಲ ಊರಲ್ಲಿ ಕುಡಿಯೋ ನೀರಕ್ಕೆ RO ಇದೆ. ನಮ್ಮ ಹಳ್ಳಿಯಲ್ಲಿ ಸುಮಾರು ಜನ ಈಗ ವೋಟರ್ಸೇ ಒಂದು ಹತ್ತಿರ 500-550 ಜನ ಇದ್ದಾರೆ. ಪಾಪ್ಯುಲೇಷನ್ನು ಒಂದು 650-700 ಜನ ಬರ್ತಾರೆ. ಆದರೂ ಒಂದು RO ಪ್ಲಾಂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ದಯವಿಟ್ಟು ಅದೊಂದು RO ಪ್ಲಾಂಟ್ ಎಲ್ಲ ಪಂಚಾಯತಿಲಿ ಎಲ್ಲ ಊರಲ್ಲಿದೆ. ಸುಮಾರು ನಾವು ವಾಟರ್ ಟ್ಯಾಂಕ್ಗಳು ಕಟ್ಟಿಕೊಟ್ಟಿದ್ದೀವಿ. ನಾನೇ ಕಾಂಟ್ರಾಕ್ಟರ್ ಆಗಿ ನಾನು ವಾಟರ್ ಟ್ಯಾಂಕ್ ಮಾಡಿಕೊಟ್ಟಿದ್ದೀನಿ. ಆದರೂ ನಾವು ಒಂದು RO ಪ್ಲಾಂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ದಯವಿಟ್ಟು ಹೋದ ಸಲನೂ ತಮ್ಮ ಗಮನಕ್ಕೆ ತಂದ್ರೆ ನಾವು ಒಂದು ಡೈರಿ ಇನಾಗ್ರೇಷನ್ ಬಂದಾಗ ನಾವು ಶಾಸಕರಿಗೆ ಕೊಟ್ಟರೆ, ಯಾಕಂದರೆ ಶಾಸಕರು ತುಂಬ ಯೂತ್ ಇರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ಸ್ನೇಹ ಆಗಿ ಬೆಳೀತಾರೆ, ಎಲ್ಲ ರೀತಿಯೂ ಇರ್ತಾರೆ. ಯಾಕಂದರೆ ನಾನು ಇದ್ದೀನಿ ಅನ್ನೋ ಒಂದು ಮಾತು ಧೈರ್ಯವಾಗಿ ಕೊಡ್ತಾರೆ. ಅದರಿಂದ ನಮ್ಮ ಊರಿನ ಪರವಾಗಿ ಮತ್ತು ಪಂಚಾಯತಿ ಪರವಾಗಿ ಅವ್ರ ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸ್ತಾ ನಾನು ಅವ್ರಿಗೆ ಶಾಸಕರು ಬಂದಿದ್ದಾರೆ. ನಮ್ಮ ಚಾಮರಾಜನಗರ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ವಿ. ನಮಗೊಂದು ಬೇಡಿಕೆ ಏನು ಅಂದರೆ, 7 ಹಳ್ಳಿ 8 ಹಳ್ಳಿ ಜನ ಅಲ್ಲಿ ಸುಮಾರು ಕೇಳಿದ್ದೀವಿ, ಆಗಿಲ್ಲ. ಅಲ್ಲಿ ತುಂಬ ದೊಡ್ಡ ಬೆಟ್ಟ ಇತ್ತು. ನಾನೇ ನಿಂತು ಎಲ್ಲ ಬ್ಲಾಸ್ಟ್ ಮಾಡಿ ಎಲ್ಲ ಲೆವೆಲ್ ಮಾಡಿ ಇಟ್ಟಿದ್ವಿ. ಸಮುದಾಯ ಭವನ ಕಟ್ಟಲೇಬೇಕು ಅಂತ ಒಂದು ಶಬ್ದ ಮಾಡಿದ್ದೀವಿ. ಶ್ರಾವಣ ಮಾಸದಲ್ಲಿ ಪೂಜೆ ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು ಅದರ ಒಳಗೆ ನೀವು ಹಾಕಿಕೊಟ್ರೆ ಸಂತೋಷ. ನಿಮ್ಮ ಕಡೆಯಿಂದನೂ ಸಹಾಯ ಆಗಬೇಕು ಅಂತ ಒಂದು ಮನವಿಯನ್ನು ಕೊಡ್ತೀವಿ. ಎಲ್ಲ ಹಳ್ಳಿಯಿಂದ ಒಂದು ಪತ್ರವನ್ನು ಕೊಡ್ತೀವಿ ನಿಮಗೆ. ದಯವಿಟ್ಟು ನಮಗೆ ಆದಷ್ಟು ಬೇಗ ಸಮುದಾಯ ಭವನವನ್ನು ಮಾಡಿಸ್ಕೊಡ್ಬೇಕು ಅಂತ ನನ್ನ ವಿಷಯ ಬಗ್ಗೆ ತಾವೇನು ಎಲ್ಲ ವಿಷಯ ನನಗೆ ತಿಳಿದೇ ಮಾತಾಡೋದು. ನಾನು ನೋಡಿಲ್ಲ ಏನು ಮಾತಾಡಿದಾರೆ ಅನ್ನೋದು ನಾನು ನೋಡಿಲ್ಲ. ಕೇಳ್ತೀನಿ, ಎದುರುಗಡೆ ಇಲ್ಲ ಕೇಳಿಲ್ಲ. ಇವಾಗ ಯಾರೋ ಹೇಳಿದ್ರು, ಮಿಟ್ಟಳ್ಳಿಯಲ್ಲಿ ಯಾರೋ ಹೇಳಿದ್ರು. ಅದ್ರ ಬಗ್ಗೆ ನಾನು ನಮ್ಮ ನಾಗೇಶ್ ಸಾಹೇಬ್ರನ್ನ ಕೇಳ್ತೀನಿ. ಏನು ಇದು ಹೇಳಿದವ್ರ ಮಾತು ಕೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಅದರ ಬಗ್ಗೆ ನಾನು ಪೂರ್ತಿ ಮಾಹಿತಿ ಕೇಳಿಬಿಟ್ಟು ಏನಾದರೂ ಸೆಂಟ್ರಲ್ ಏನಾದರೂ ಬೇರೆಯವರಿಂದ ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನು